ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಕ್ವಶನ್ಸ್ 45 ಟ್ರೇಲರ್ ನೋಡಿದ್ರೆ ಬರುತ್ತೆ ಸಿಕ್ಕಾಬಡೆ ಕ್ವಶನ್ಸ್. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ 45 ಸಿನಿಮಾದ ಟ್ರೇಲರ್ ರಿಲೀಸ್ ಆಯಿತು. ಕತೆ ಏನು ಅನ್ನೋದನ್ನ ಟ್ರೇಲರ್ನಲ್ಲಿ ಸ್ವಲ್ಪ ಕೂಡ ಬಿಟ್ಕೊಡದೆ ಥಿಯೇಟರ್ಗೆ ಬಂದು ಸಿನಿಮಾವನ್ನ ನೋಡಿ ಅಂತ ಪವರ್ಫುಲ್ ಇನ್ವಿಟೇಷನ್ ಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕರು ಅರ್ಜುನ್ ಜನ್ಯ. ನೀವು ಟ್ರೇಲರ್ ನೋಡಿದ್ರೆ ಗೊತ್ತಾಗುತ್ತೆ ಇದು ರೆಗ್ಯುಲರ್ ಜಾನರ್ ಬಿಟ್ಟು ಡಿಫ್ರೆಂಟ್ ಆಗಿ ಪ್ರೆಸೆಂಟ್ ಮಾಡಿರೋ ಸಿನಿಮಾ ಅಂತ. ಇಲ್ಲಿ ಯೂಸ್ ಮಾಡಿರೋ ವೆಹಿಕಲ್ಸ್, ಪ್ರಾಪರ್ಟೀಸ್, ಕೆಲವು ಸಿಂಬಾಲಿಕಲ್ ಎಲಿಮೆಂಟ್ಸ್, ಇನ್ನು ಕೆಲವೊಂದು ಪಾತ್ರದ ಅಪಿಯರೆನ್ಸ್, ಈ ಎಲ್ಲ ಅಂಶ ಕೂಡ ಇದೊಂದು ಡಿಫ್ರೆಂಟ್ ಸಿನಿಮಾ ಅಂತ ಪದೇ ಪದೇ ಹೇಳುತ್ತೆ. ಇನ್ನು ಟೈಟಲ್ ವಿಚಾರಕ್ಕೆ ಬರೋದಾದ್ರೆ ಏನಿದು 45? ಇಲ್ಲಿ 3 ಲೀಡ್ ಕ್ಯಾರೆಕ್ಟರ್ಸ್ ಇದೆ: ಶಿವಣ್ಣ, ರಾಜ್ ಶೆಟ್ರು, ಉಪೇಂದ್ರ. ಇನ್ನು ಟ್ರೇಲರ್ನ ಸೂಕ್ಷ್ಮವಾಗಿ ನಾವು ಎಲ್ಲರೂ ಕೂಡ ಅಬ್ಸರ್ವ್ ಮಾಡಿದ್ರೆ ಶಿವಣ್ಣ ಹೆಚ್ಚು ವೈಟ್ ಕಾಸ್ಟ್ಯೂಮ್ನಲ್ಲಿ ಕಾಣ್ತಾರೆ, ಕೈನಲ್ಲಿ ಕೊರಳಲ್ಲಿ ರುದ್ರಾಕ್ಷಿ ಧರಿಸಿದ್ದಾರೆ. ಇನ್ನು ಉಪೇಂದ್ರ ಅವರು ರೆಡ್ ಬ್ಯಾಕ್ಡ್ರಾಪ್ನಲ್ಲಿ ಕಾಣಿಸ್ತಾರೆ, ಹೆಚ್ಚು ಆಯುಧಗಳನ್ನ ಹಿಡಿದಿದ್ದಾರೆ. ವೈಟ್ ಅನ್ನೋದು ಶಾಂತಿಯನ್ನ ರೆಸೆಂಬಲ್ ಮಾಡಿದ್ರೆ ರೆಡ್ ಕ್ರೌರ್ಯತೆಯನ್ನ ರೆಸೆಂಬಲ್ ಮಾಡುತ್ತೆ. ಇದರಿಂದ ನನಗನ್ಸಿದ್ದು ಇವರಿಬ್ಬರದ್ದು ಕೂಡ ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ಸ್ ಇರಬಹುದಾ ಅಂತ. ಇನ್ನು ಮಧ್ಯದಲ್ಲಿ ಕಾಣಿಸುವಂತಹ ರಾಜ್ ಶೆಟ್ರು ಯಾವುದೋ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ. ಯಾವ ಸಮಸ್ಯೆ ಅದು? ಅದನ್ನ ಸಿನಿಮಾದಲ್ಲೇ ನೋಡಿ ನಾವೆಲ್ಲರೂ ಕೂಡ ತಿಳ್ಕೋಬೇಕು. ಟ್ರೇಲರ್ ಆರಂಭದಲ್ಲಿ ಬರುವಂಥ ಉಪೇಂದ್ರ ಅವರ ಡೈಲಾಗ್ಸ್ ಜೀವನದ ಬಗ್ಗೆ ಮಾತಾಡುತ್ತೆ. ಅಲ್ಲೂ ಕೂಡ ಹೈಲೈಟ್ ಆಗೋದು 2 ವಿಷಯ: ಒಂದು ಆರಂಭ, ಮತ್ತೊಂದು ಅಂತ್ಯ. ಇನ್ನು ಉಪೇಂದ್ರ ಅವರ ಪಾತ್ರ ಯೂಸ್ ಮಾಡುವಂತಹ ವೆಹಿಕಲ್ಸ್ ಆಗಿರ್ಬೋದು ಅಥವಾ ಪ್ರಾಪರ್ಟೀಸ್, ಅಲ್ಲಿ ಎದ್ದು ಕಾಣೋದು ಕೋಣದ ತಲೆ, ಹಾಗೇನೆ ಕೋಣದ ಕೊಂಬು. ಕೋಣ ಬಂದು ಯಮನ ವಾಹನ. ಹಾಗಾದ್ರೆ ಉಪೇಂದ್ರ ಇದರಲ್ಲಿ ಸಾವನ್ನ ರೆಸೆಂಬಲ್ ಮಾಡ್ತಾ ಇರ್ಬೋದಾ ಅಂತ ಅನ್ಸುತ್ತೆ. ಇನ್ನು ಸಾವಿನ ದೇವರು ಯಮ. ಅಲ್ಲಿಗೆ ಅವರಿಗೆ ಎದುರಾಗಿ ನಿಲ್ಲುವಂತಹ ಶಿವಣ್ಣನ ಕ್ಯಾರೆಕ್ಟರ್ ದೇವರು ಇರಬಹುದಾ ಅನ್ನೋ ಪ್ರಶ್ನೆ ಕೂಡ ನಮ್ಮಲ್ಲಿ ಮೂಡುತ್ತೆ. ಇನ್ನು ಉಪೇಂದ್ರ ಅವರ ಗ್ಯಾಂಗ್ನವರು ತಂದಿಡೋ ವುಡನ್ ಬಾಕ್ಸ್, ಅದರಲ್ಲಿ ಬರೆದಿರುವ YMD4 ಯಮಧರ್ಮ 4 ಇರಬಹುದಾ ಅಂತ ಅನ್ಸುತ್ತೆ. ಇದ್ರ ಜೊತೆಗೆ ಟ್ರೇಲರ್ನಲ್ಲಿ ಕಾಣಿಸುವಂತ ಹಳೆ ಕಾಲದ ಸ್ಕೂಟರ್, ಇದಕ್ಕೂ ಮುಂಚೆನೆ ರಿಲೀಸ್ ಆಗಿರೋ ಶಿವಣ್ಣ ಅವರ ಪಾತ್ರದ ಗ್ಲಿಮ್ಸ್ನಲ್ಲೇ ರಿವೀಲ್ ಮಾಡಿದ್ರು ಸ್ಕೂಟರ್ ಏರಿ ಬರೋದು ಶಿವಣ್ಣ ಅಂತ. ಇನ್ನು ಆ ಸ್ಕೂಟರ್ ನಂಬರ್ ಕೂಡ KA45. ಸಿನಿಮಾದ ಟೈಟಲ್ ಕೂಡ 45. ಯಾಕೆ ಹೀಗೆ ಅಂತ ಕೇಳೋದಾದ್ರೆ ಇದಕ್ಕೆ ಉತ್ತರ ಸಿಗೋದು ಸಿನಿಮಾ ಬಂದ ಮೇಲೇನೆ. ಆಗ್ಲೇ ಹೇಳ್ದಾಗೆ ಟ್ರೇಲರ್ ಆರಂಭದಿಂದ ಕೊನೆ ತನಕ ಕೂಡ 2 ಕಾಂಟ್ರಾಸ್ಟ್ ನೇಚರ್ನ ಎತ್ತಿ ಹಿಡಿದಿದ್ದಾರೆ. ಇದಕ್ಕೆ ಒತ್ತು ಕೊಡೋದು ಟ್ರೇಲರ್ನಲ್ಲಿ ಕಾಣಿಸುವಂತಹ ಗರುಡ ಗಮನ ವೃಷಭ ವಾಹನ ಸಿನಿಮಾದ ಪೋಸ್ಟರ್. GGVVನಲ್ಲೂ ಕೂಡ ತೋರಿಸಿರೋದು ಹರಿ ಹಾಗೇನೆ ಶಿವ ಅನ್ನೋ 2 ಕ್ಯಾರೆಕ್ಟರ್ಸ್. ಒಬ್ಬ ಕಾಯೋನು, ಮತ್ತೊಬ್ಬ ಸಂಹಾರ ಮಾಡೋನು. ಇಲ್ಲೂ ಕೂಡ ಉಪೇಂದ್ರ ಅವರನ್ನ ಸಂಹಾರ ಮಾಡೋ ರೂಪದಲ್ಲಿ ತೋರಿಸಿದ್ದಾರೆ, ಶಿವಣ್ಣ ಅವರನ್ನ ಕಾಪಾಡೋ ದೇವರ ಹಾಗೆ ತೋರಿಸಿದ್ದಾರೆ. ಟ್ರೇಲರ್ ಕೊನೆಯಲ್ಲಿ ಬರೋ ಶಿವಣ್ಣನ ಹೆಣ್ಣಿನ ಗೆಟಪ್ ತುಂಬಾ ಸರ್ಪ್ರೈಸ್ ಮಾಡುತ್ತೆ. ಒಟ್ಟಾರೆ ಟ್ರೇಲರ್ ನೋಡಿ ನನ್ಗನ್ಸಿದ್ದು ಒಬ್ಬ ವ್ಯಕ್ತಿ ಯಾವುದೋ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾನೆ, ಅವನನ್ನ ಕೊಲ್ಲೋದಕ್ಕೆ ಒಬ್ಬ ಬಂದ್ರೆ ಕಾಯೋದಕ್ಕೆ ಮತ್ತೊಬ್ಬ ಬರ್ತಾನೆ. ಏನದು ಸಮಸ್ಯೆ? ಈ 45 ನಂಬರ್ ಏನು? ಇಲ್ಲಿ ಕೊಲ್ಲೋನ್ ಗೆಲ್ತಾನ ಅಥವಾ ಕಾಯೋನ್ ಗೆಲ್ತಾನ? ಇದಿಷ್ಟು ಟ್ರೇಲರ್ ನೋಡಿ ನನಗೆ ಹುಟ್ಟಿರುವಂತಹ ಪ್ರಶ್ನೆಗಳು. ಇದೇ ಡಿಸೆಂಬರ್ 25ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಸಿನಿಮಾ ಬಂದ ಮೇಲೆ ಈ ಎಲ್ಲಾ ಪ್ರಶ್ನೆಗೂ ಕೂಡ ಉತ್ತರ ಸಿಕ್ಕೇ ಸಿಗುತ್ತೆ. ಟ್ರೇಲರ್ ಚೆನ್ನಾಗಿದೆ, ಸಿನಿಮಾ ಹೇಗಿರುತ್ತೆ ಅಂತ ಕಾದು ನೋಡಬೇಕಾಗಿದೆ. ಟ್ರೇಲರ್ ಬಗ್ಗೆ ನನ್ನ ಅಭಿಪ್ರಾಯ ಇಷ್ಟು. ಇನ್ನು ಟ್ರೇಲರ್ ನೋಡಿ ನನ್ನ ಅಭಿಪ್ರಾಯ ಇಷ್ಟು. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡದೇ ಇರೋರು ಈ ಕೂಡಲೇ ಹೋಗಿ ನೋಡಿ ನಿಮ್ಮ ಅಭಿಪ್ರಾಯವನ್ನ ನಮಗೆ ತಪ್ಪದೆ ತಿಳಿಸಿ.